We are going to pray for a few children first. ಇವಾಗ ಕೆಲವು ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. Jesus always loved little children. ಯೇಸು ಸ್ವಾಮಿ ಯಾವಾಗಲೂ ಚಿಕ್ಕ ಮಕ್ಕಳನ್ನು ಪ್ರೀತಿಸಿದರು. And he always wanted to bless them. ಯಾವಾಗಲೂ ಅವ್ರನ್ನ ಆಶೀರ್ವದಿಸಲು ಬಯಸಿದರು. The more like Jesus Christ we are, the more we will love little children. ನಾವು ಹೆಚ್ಚೆಚ್ಚು ಕ್ರಿಸ್ತನಂತೆ ಯೇಸು ಸ್ವಾಮಿ ಅಂತ ಆದಾಗ ನಾವು ಚಿಕ್ಕ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸ್ತೀವಿ. Many people appreciate a servant of God coming to their house. ಬಹಳಷ್ಟು ಜನ ಒಬ್ಬ ದೇವ ಸೇವಕರು ಅವರ ಮನೆಗೆ ಬರೋ ವಿಷಯದಲ್ಲಿ ಬಹಳ ಸಂತೋಷ ಪಡ್ತಾರೆ. And that's because Jesus said in Matthew 10:41. ಮತ್ತಾಯ 40, Matthew 10:40. ಮತ್ತಾಯ 10:40 ಯೇಸು ಸ್ವಾಮಿ He told the apostles, ಅಪೊಸ್ತಲರಿಗೆ ಹೀಗೆ ಹೇಳಿದ್ರು, if somebody receives you into their house, it's like receiving me. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ ಅಂತ ಹೇಳಿದರು. So those 11 apostles, they went, and anybody who received them, it was like receiving Jesus. ಇಲ್ಲಿ ಆ ಒಂದು 11 ಅಪೊಸ್ತಲರು ಯಾವ ಸ್ಥಳದಲ್ಲಿ ಹೋದ್ರು, ಯಾರೆಲ್ಲ ಅವ್ರನ್ನ ಸ್ವೀಕರಿಸಿದ್ರು ಅವರು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದಂತೆಯೇ. And we say, oh, we'd like to have that. We'd like to have an apostle visit our house. ನಮಗನ್ಸುತ್ತೆ, ನಮಗೆ ಅಪೊಸ್ತಲರು ನಮ್ಮ ಮನೆಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. It's like receiving Jesus. ಯೇಸು ಸ್ವಾಮಿಯನ್ನು ಸ್ವೀಕರಿಸಿದಂತೆ ಅದು. But there are not many apostles in the world. ಆದರೆ ಅಪೊಸ್ತಲರು ಬಹಳಷ್ಟು ಮಂದಿ ಇಲ್ಲ ಲೋಕದಲ್ಲಿ. But then Jesus also said in Matthew 18:5. ಮತ್ತಾಯ 18:5 ಯೇಸು ಸ್ವಾಮಿ ಹೀಗೆ ಹೇಳಿದರು. Matthew 18:5. ಮತ್ತಾಯ 18ನೇ ಅಧ್ಯಾಯ 5ನೇ ವಚನದಲ್ಲಿ He said, if whoever receives a small child in my name also receives me. ಇಲ್ಲಿ ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಅಂತ. Did you know that? ನಿಮಗೆ ಗೊತ್ತಾ ಅದು? Receiving a little child into your home is like receiving an apostle into your home. It's like receiving Jesus into your home. ಒಂದು ಚಿಕ್ಕ ಮಗುವನ್ನು ಮನೆಯಲ್ಲಿ ಸ್ವಾಗತಿಸುವಂಥದ್ದು ಅಪೊಸ್ತಲನ ಅಥವಾ ಯೇಸು ಸ್ವಾಮಿಯನ್ನೇ ಸ್ವಾಗತಿಸಿದಂತೆ ಅಂತ. So we must receive in Jesus' name. ಆ ಮಕ್ಕಳನ್ನು ಯೇಸು ಸ್ವಾಮಿಯ ಹೆಸರಲ್ಲಿ ಸ್ವೀಕರಿಸಿ. Every child God gives you, ಪ್ರತಿ ಮಗು ದೇವರು ಕೊಡುವಂಥದ್ದು, is a gift of God. ದೇವರ ಒಂದು ವರವಾಗಿದೆ, ಕಾಣಿಕೆಯಾಗಿದೆ. We must value little children. ಅದನ್ನ ಮೌಲ್ಯದಿಂದ ನೋಡಬೇಕು ಚಿಕ್ಕ ಮಕ್ಕಳನ್ನು. Because if you receive that child in Jesus' name, you are receiving Jesus Christ. ಆ ಮಗುವನ್ನು ನೀವು ಯೇಸು ಸ್ವಾಮಿಯ ಹೆಸರಲ್ಲಿ ಸ್ವೀಕರಿಸೋದಾದರೆ ನೀವು ಯೇಸು ಸ್ವಾಮಿಯನ್ನೇ ಸ್ವೀಕರಿಸಿದಂತೆ. So please remember that. We want to have the same attitude in the church. ಅದೇ ಒಂದು ಮನೋಭಾವ ನಾವು ಸಭೆಯಲ್ಲಿ ಕೂಡ ಇಟ್ಕೊಳ್ಳೋಣ. Little children can create a lot of noise and a lot of problems because they are small. They don't know what to do. ಚಿಕ್ಕ ಮಕ್ಕಳು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಕೆಲವು ಸಲ ಕಿರ್ಚಾಡ್ತಾರೆ, ತೊಂದರೆ ಮಾಡಬಹುದು. But the Lord Jesus is not disturbed by all that. Jesus is not disturbed by all that. ಈ ವಿಷಯದಲ್ಲಿ ಯೇಸು ಸ್ವಾಮಿಗೆ ಕಷ್ಟ ಅನ್ಸೋದಿಲ್ಲ. ಯೇಸು ಸ್ವಾಮಿಗೆ He sees the heart of that child, which is so pure and humble, and that's what makes him happy. ಯೇಸು ಸ್ವಾಮಿಗೆ ಯಾವುದು ಸಂತೋಷವನ್ನು ತರುತ್ತೆ ಅಂದರೆ ಯೇಸು ಸ್ವಾಮಿ ಆ ಮಗುವಿನ ಹೃದಯ, ಶುದ್ಧವಾಗಿರೋ ಹೃದಯವನ್ನು ನೋಡ್ತಾರೆ. But we now have a responsibility as parents to bring up that child in a godly way. ಇವಾಗ ನಮಗೆ ತಂದೆ ತಾಯಂದಿರಿಗೆ ಒಂದು ಜವಾಬ್ದಾರಿ ಇದೆ, ಆ ಮಗುವನ್ನು ದೈವಿಕ ಭಯದಿಂದ ಬೆಳೆಸುವಂಥದ್ದು. It's as though the Lord says, I'm giving this child to you and you please bring him up for me. ಇದು ಹೇಗೆ ಅಂದರೆ ದೇವರು ಈ ಮಗುವನ್ನು ನಿಮಗೆ ಕೊಡ್ತಾ ಇದ್ದೀನಿ, ಈ ಮಗುವನ್ನು ನನಗಾಗಿ ಬೆಳೆಸಿರಿ ಅಂತ ಹೇಳಿದಾಗ. But many Christians, they take more care of their money put in a bank than they take care of their children. ಹೆಚ್ಚಿನ ಅಂಶ ಜನ ಮಗುವಿಗಿಂತ ಅವರ ಹಣಕ್ಕೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ, ಅದನ್ನು ಬ್ಯಾಂಕ್ನಲ್ಲಿ ಹಾಕಿ ಜಾಗ್ರತೆ ವಹಿಸ್ತಾರೆ. They lose 100 rupees somewhere, they are so disturbed. ಒಂದು 100 ರೂಪಾಯಿ ಕಳೆದು ಹೋದರೆ ಅವ್ರಿಗೆ ಬಹಳ ಕಷ್ಟ ಅನಿಸುತ್ತೆ. But the child picks up a bad habit, they are not so disturbed. ಆದರೆ ಮಗುಗೆ ಒಂದು ಕೆಟ್ಟ ಹವ್ಯಾಸ ಬಂದರೆ
ಅದರ ಬಗ್ಗೆ ಅವರು ಅಷ್ಟು ಕಾಳಜಿ The ವಹಿಸ್ತಾರೆ. child speaks rudely ಆ ಮಗು ಕಠಿಣವಾಗಿ to ಮಾತಾಡಿದ್ರೆ you or to other people. ನಿಮಗಾಗಿರ್ಬೋದು, ಇತರರಿಗಾಗಿರ್ಬೋದು. That is worse than losing 10,000 rupees. ಅದು 10,000 ಕಳೆದುಕೊಳ್ಳೋದಕ್ಕಿಂತ ಹೆಚ್ಚಿನದ್ದು. We must value our children. ನಾವು ಮಕ್ಕಳನ್ನ ಬೆಲೆ ಕೊಟ್ಟು We have ನೋಡಬೇಕು. to love them tremendously and be strict with them. ಅವರಿಗೆ ಬಹಳಷ್ಟು ಪ್ರೀತಿಸಬೇಕು, ಹಾಗೆ ಶಿಸ್ತಾಗಿರ್ಬೇಕು. Why should we be strict with our children when they grow up? ಯಾಕೆ ಅವ್ರ ಜೊತೆ ಶಿಸ್ತಾಗಿರ್ಬೇಕು ನಾವು ಬೆಳೆಯುವಾಗ? Because they've got a flesh which is corrupt. ಯಾಕೆ ಅಂದ್ರೆ ಅವರಿಗೆ ಆ ಮಾಂಸವಿದೆ, ಅದು ದುಷ್ಟತೆಯಿಂದ ಕೂಡಿದಂಥದ್ದು, Which inherited from Adam onwards. ಆದಾಮನಿಂದ ಬಂದಂತ ಒಂದು ಆಸ್ತಿ ಆಗಿದೆ. Which will fight and quarrel and be selfish. ಜಗಳ ಮಾಡೋದು, ಹೋರಾಡೋದು, And which ಸ್ವಾರ್ಥಿಯಾಗಿರುವಂಥದ್ದು, will tell lies and steal and everything. ಸುಳ್ಳು ಹೇಳುವಂಥದ್ದು, ಕಳ್ಳತನ ಮಾಡುವಂಥದ್ದು, ಎಲ್ಲ And get into so many bad habits. ಬಹಳಷ್ಟು ಕೆಟ್ಟ ಹವ್ಯಾಸಗಳು ಕಲಿಯುವಂಥದ್ದು. The Lord says now you parents must protect those children from going into those bad habits. ಕರ್ತನು ಹೇಳ್ತಾನೆ, ಈ ಮಕ್ಕಳನ್ನ ನೀವು ಕಾಪಾಡಿ ಬೆಳೆಸುವಂಥದ್ದು ನಿಮ್ಮ ಜವಾಬ್ದಾರಿ. So we have to be strict with them. ಅವ್ರ ಜೊತೆ ಖಂಡಿತವಾಗಿರ್ಬೇಕು ನೀವು. At the same time, we must be kind to them because they got their bad habit from us, from our nature, their nature they got from us as parents. ಅದೇ ಸಮಯದಲ್ಲಿ ಅವ್ರ ಮೇಲೆ ದಯವುಳ್ಳವರಾಗಿರ್ಬೇಕು, ಯಾಕೆಂದ್ರೆ ಅವರ ಆ ಒಂದು ಸಾರೂಪ್ಯವನ್ನು ನಮ್ಮಿಂದ ಪಡ್ಕೊಂಡಿದ್ದಾರೆ. ಅವರು Where did they get it from? ಎಲ್ಲಿಂದ They ಸಿಗ್ತವೆ got it ಅವ್ರಿಗೆ from ಆ the ಗುಣಗಳು? parents. They got it from the parents. ತಂದೆ ತಾಯಿಯಿಂದ So ಸಿಗ್ತವೆ. we have to be merciful, but we must be strict. ಅವ್ರ ಮೇಲೆ ಕರುಣೆ ಉಳ್ಳವರಾಗಿರ್ಬೇಕು, ಅದೇ ಸಮಯದಲ್ಲಿ ಖಂಡಿತವಾಗಿರ್ಬೇಕು. Just like our Heavenly Father is to us. ನಮ್ಮ ಪರಲೋಕ ತಂದೆ ಹೇಗಿದ್ದಾರೋ He is very merciful to us to forgive us. ನಮ್ಮನ್ನ ಕ್ಷಮಿಸ್ತಾರೆ, ಕರುಣೆ ಉಳ್ಳವರಾಗಿರ್ತಾರೆ. He also disciplines us sometimes. ಹಾಗೆ ನಮ್ಮನ್ನ ಶಿಕ್ಷಿಸ್ತಾರೆ ಕೂಡ. Gives us a little sickness or something, puts us in bed. ನಮ್ಮನ್ನ ಕಾಯಿಲೆ ಬಂದು ಮಲಗೋ ಹಾಗೆ ಮಾಡಬಹುದು. Every time I get sick, I ask the Lord, what are you now trying to teach me? ನನಗೆ ಪ್ರತಿ ಸಲ ಯಾವುದಾದ್ರೂ ಒಂದು ಅಸ್ವಸ್ಥತೆ ಬಂದಾಗ, ಕರ್ತನೆ ನನಗೆ ಏನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ ಅಂತ ಕೇಳ್ತೀನಿ. That's a discipline. ಅದು ಒಂದು Even ಶಿಕ್ಷೆ ಆಗಿದೆ. Sickness, whenever you're sick, you must say, Lord, what are you trying to teach me? ಯಾವುದೇ ಒಂದು ಕಾಯಿಲೆ ಅಥವಾ ಅಸ್ವಸ್ಥತೆ ಬಂದರೆ ಏನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯ ಅಂತ ಕೇಳ್ತೀನಿ. See, one good thing of being sick and lying in a bed. ಒಂದು ಒಳ್ಳೆ ಕಾರ್ಯ ಅಸ್ವಸ್ಥನಾಗಿ ಮಲಗಿರುವಾಗ ಬರೋದು ಅಂದರೆ You can only look up. ನಾವು ಮೇಲ್ ಮಾತ್ರ ನೋಡ್ಲಿಕ್ಕಾಗುತ್ತೆ. That's a good thing to do. You keep looking up and say, Lord, what are you trying to teach me? ನೀವು ಮೇಲೆ ನೋಡಿಕೊಂಡು ಕರ್ತನಿಗೆ ಕೇಳೋದಾದ್ರೆ ಏನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯ ಅಂದ್ರೆ ಅದು ಒಳ್ಳೇದು. Before you get up from that bed, try and hear what God is trying to say to you. ನೀವು ಆ ಹಾಸಿಗೆಯಿಂದ ಮೇಲೆ ಏಳೋದಕ್ಕೆ ಮೊದಲು ಕರ್ತನು ನಿಮಗೇನು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅದನ್ನು ತಿಳ್ಕೊಳ್ಳಿ. I have learned so many things like that. ಹಾಗೆ ನಾನು ಬಹಳಷ್ಟು ವಿಷಯಗಳನ್ನು ಕಲ್ತ್ಕೊಂಡಿದ್ದೀನಿ. It is the mark of my Father's love for me that He disciplines me. ಆತನು ಶಿಕ್ಷಿಸುವಂಥದ್ದು, ಶಿಸ್ತು ಮಾಡುವಂಥದ್ದು ಅವರ ಪ್ರೀತಿಯ ಒಂದು ಗುರುತು ಆಗಿದೆ. That He corrects me. ನನ್ನನ್ನು ತಿದ್ದುವಂಥದ್ದು. If God never corrects you, ದೇವರು ನಿಮ್ಮನ್ನ ಶಿಸ್ತು ಮಾಡ್ತಾ ಇಲ್ಲ ಅಥವಾ ತಿದ್ದುತ್ತಾ ಇಲ್ಲ it ಅಂದ್ರೆ will prove He does not love you. ಅದು ಏನು ತೋರಿಸುತ್ತೆ ಅಂದ್ರೆ ಅವರು ನಿಮ್ಮನ್ನ ಪ್ರೀತಿಸಲ್ಲ. See Revelation 3, ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, verse 19. 19ನೇ ವಚನ. The Lord Jesus says, ಕರ್ತನು those whom I love, I reprove and discipline. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. Reprove means speak strong words. ಗದರಿಸುವುದು ಅಂದ್ರೆ ಬಲವಾಗಿ ಮಾತಾಡುವಂಥದ್ದು. Do you speak strong words to your children? ನಿಮ್ಮ ಮಕ್ಕಳಿಗೆ ಬಲವಾಗಿ ಮಾತಾಡ್ತೀರಾ ನೀವು? And discipline is correct them in some physical way. ಶಿಕ್ಷಿಸುವಂಥದ್ದು ಅಂದ್ರೆ ಯಾವ್ದಾದ್ರು ಒಂದು ಶಾರೀರಿಕ ರೀತಿಯಲ್ಲಿ He says, ಶಿಕ್ಷಿಸುವಂಥದ್ದು. therefore you must repent. ಅದಕ್ಕಾಗಿ ನೀವು ಮಾನಸಾಂತರ ಪಡಬೇಕು, ದೇವರ ಕಡೆ ತಿರುಗಿಕೊಳ್ಬೇಕು. So the purpose of our speaking strictly to our children and disciplining them is so that they turn from their bad ways. ಮಕ್ಕಳಿಗೆ ಗದರಿಸುವಂಥದ್ದು, ಶಿಕ್ಷಿಸುವಂಥದ್ದು ಯಾಕೆ ಅಂದ್ರೆ ಅವರ ಕೆಟ್ಟ ಹವ್ಯಾಸಗಳಿಂದ ತಿರುಗಿಕೊಳ್ಳಿ. See Proverbs 22. ಜ್ಞಾನೋಕ್ತಿ 22ರಲ್ಲಿ ನಾವು Verse 6, you train up a child in the way he should go, he will not depart from it. 6ನೇ ವಚನದಲ್ಲಿ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. So the way you train up a child from the age of 1, ನೀವು ಮಗುಗೆ ಕಲಿಸುವಂಥ ಶಿಕ್ಷಿಸುವಂಥದ್ದು 1ನೇ ವರ್ಷದಿಂದ, from the age of 1 to the age of 13, 1ನೇ ವರ್ಷದಿಂದ 13ನೇ ವರ್ಷದವರೆಗೆ is a period to train them. ಅವರಿಗೆ ಶಿಕ್ಷಿಸುವಂಥದ್ದು, ತಯಾರು ಮಾಡುವಂಥದ್ದು, Correct them,
ಅವ್ರಿಗೆ ತಿದ್ದಬೇಕು, love them, ಪ್ರೀತಿಸಬೇಕು, discipline them, ಅವ್ರು ಶಿಕ್ಷಿಸಬೇಕು, put your arms around them, hug them and kiss them, ಅವ್ರನ್ನ ಕೈ ಹಾಕಿ ಆಲಂಗಿಸಬೇಕು, ಅವ್ರಿಗೆ ಮುದ್ದಿಡಬೇಕು, take them out for a walk and talk to them, ಅವರ ಜೊತೆಯಲ್ಲಿ ನಡಿಲಿಕ್ಕೆ ಕರ್ಕೊಂಡೋಗಿ ಮಾತಾಡಬೇಕು, become friends with your children. ನಿಮ್ಮ ಮಕ್ಕಳ ಜೊತೆ ಸ್ನೇಹಿತರಾಗಬೇಕು. And if you bring them up like that, when they are old, it says here, they will not go away from the way you have brought them up. ಹಾಗೆ ನೀವು ಬೆಳೆಸಿದ್ರೆ ಮುಪ್ಪಿನಲ್ಲಿಯೂ ಅವರು ದಾರಿ ತಪ್ಪಿ ಹೋಗೋದಿಲ್ಲ ಅಂತ. That is a promise of God. He will not depart from it. ಅವರು ಆ ಮಾರ್ಗದಿಂದ ಓರೆಯಾಗಿ ಹೋಗೋದಿಲ್ಲ ಅಂತ ಹೇಳುತ್ತೆ. ಅದು ಒಂದು opposite is also true. ಅದರ ವಿರುದ್ಧವಾದದ್ದು ಕೂಡ ಸತ್ಯ. That you don't discipline them, ಅವರಿಗೆ ಶಿಕ್ಷೆ you don't correct them, ಅವರಿಗೆ ತಿದ್ದಲಿಲ್ಲ. when they speak rudely to you or somebody else, you don't correct them, ನಿಮಗೆ ಅಥವಾ ಇತರರಿಗೆ ಕಠೋರವಾಗಿ ಮಾತಾಡುವಾಗ ಅದನ್ನು ತಿದ್ದಲಿಲ್ಲ ಅಂದ್ರೆ they feel they can do whatever they like, ಅವ್ರು ಅನ್ಕೊಂತಾರೆ ಏನಾದ್ರೂ ಮಾಡ್ಬೋದು ನಾನು. they'll start behaving like that in school also. ಅದೇ ತರ ಶಾಲೆಯಲ್ಲಿ ಕೂಡ ನಡ್ಕೊಳ್ತಾರೆ. When they grow up, they will not depart from that wrong way. ಅವರು ಬೆಳೆದಾಗ ಆ ಒಂದು ದಾರಿಯನ್ನ ಬಿಟ್ಕೊಡೋದಿಲ್ಲ ಅವರು. This word works in two ways. ಈ ಒಂದು ವಾಕ್ಯ ಎರಡು ದಾರಿಯಲ್ಲಿ ಕೆಲಸ ಮಾಡುತ್ತೆ. Train up a child in a good way, he will not depart from it. ಮಗುವನ್ನ ಒಳ್ಳೆಯ ದಾರಿಯಲ್ಲಿ ಶಿಕ್ಷಿಸಿ ನಡೆಸಿದ್ರೆ ಅವರು ಒಳ್ಳೆಯ ದಾರಿನಲ್ಲಿ. You allow him to grow up in a bad way, he will not depart from it. When he grows up, he'll be in a bad way only. ಅವರಿಗೆ ತಪ್ಪು ದಾರಿಯಲ್ಲಿ ನೀವು ಬೆಳೆಸಿದ್ರೆ ಅವರು ತಪ್ಪು ದಾರಿಯನ್ನು ಬಿಟ್ಟು ಹೋಗೋದಿಲ್ಲ ಮುಂದೆ. So much is dependent on how you love and discipline your children when they are young. ಇದು ಎಷ್ಟೊಂದು ಅವಲಂಬಿತವಾಗಿದೆ ಅಂದ್ರೆ ಅವ್ರ ಚಿಕ್ಕ ಪ್ರಾಯದಲ್ಲಿ ನೀವು ಹೇಗೆ ಪ್ರೀತಿಸಿ ತಿದ್ದಿಸಿ ಬೆಳೆಸ್ತೀರಾ ಅದ್ರ ಮೇಲೆ. I'm not saying they'll never make mistakes. ನಾನು ಹೇಳ್ತಾ ಇರೋದು ಅವ್ರು ಯಾವ ತಪ್ಪು ಮಾಡೋದಿಲ್ಲ ಅಂತಲ್ಲ. Usually when children become 16, 17, 18 years old, ಸಾಮಾನ್ಯವಾಗಿ ಮಕ್ಕಳು 16, 17, 18 ವರ್ಷ ಆದಾಗ they are halfway between child and adult. ಅವರು ಮಧ್ಯ ಪ್ರಾಯದಲ್ಲಿ ಇರ್ತಾರೆ, ಮಕ್ಕಳು ಅಲ್ಲ ಪ್ರಾಯಸ್ಥರು ಅಲ್ಲ. They think they are adults but they are still children. ಅವರು ದೊಡ್ಡ ಪ್ರಾಯಸ್ಥರು ಅಂತ ಅನ್ಕೊಂತಾರೆ, ಆದ್ರೆ ಪ್ರಾಯಸ್ಥರು ಅಲ್ಲ ಅವರು. So they try to behave like an adult and do so many foolish things. ಅವರು ಪ್ರಾಯಸ್ಥರಂತೆ ನಡ್ಕೊಳ್ಳಿಕ್ಕೆ ಹೋಗಿ ಬಹಳಷ್ಟು ಮೂರ್ಖ ಕಾರ್ಯಗಳನ್ನು ಮಾಡ್ತಾರೆ. They speak also in foolish ways. ಅವರು ಮಾತಾಡುವಾಗ ಕೂಡ ಹೊರಟಾಗಿ ತಪ್ಪ ಮೂರ್ಖತನದಲ್ಲಿ ಮಾತಾಡ್ತಾರೆ. You must be patient with them and love them. ಅವ್ರ ಜೊತೆ ನೀವು ಸಮಾಧಾನವಾಗಿರಬೇಕು, ಪ್ರೀತಿಸಬೇಕು. Always put your arms around your children. I find a lot of parents don't put their arms around their children. ನಾನು ಬಹಳಷ್ಟು ತಂದೆ ತಾಯಿ ನೋಡ್ತೀನಿ, ಅವರು ಹೆಗಲ ಮೇಲೆ ಕೈ ಹಾಕೋದಿಲ್ಲ. You hug them when they are 1 year old. ಅವ್ರು 1 ವರ್ಷ ಇದ್ದಾಗ ಅವ್ರನ್ನ ತಬ್ಬಿ ಮುತ್ತಿಡ್ತಾರೆ. My oldest son is 50 years old. I still hug him. ನನ್ನ ಮಗ 50 ವರ್ಷ ಆದ್ರೂ ಅವನ್ನ ಅಪ್ಕೊಳ್ತೀನಿ. Even if I'm 100 years old and my son is 70, I'll hug him. ನಾನು 100 ವರ್ಷ ಆದ್ರೂ ನನ್ನ ಮಗನಿಗೆ 70 ವರ್ಷ ಆದ್ರೂ ಅವನ್ನ ಅಪ್ಕೊಳ್ತೀನಿ. Because that's the way we express our love. ಹಾಗೆ ನಾವು ನಮ್ಮ ಪ್ರೀತಿಯನ್ನ ತೋರಿಸ್ಕೊಡ್ತೀವಿ. Children love to be touched and held and hugged. ಮಕ್ಕಳಿಗೆ ಇಷ್ಟ ಆಗುತ್ತೆ ನಾವು ಅವ್ರನ್ನ ಮುಟ್ಟಿದ್ರೆ ಅಪ್ಕೊಂಡ್ರೆ. Many orphans who are brought up, they have no parents have died, they brought up in orphan homes. ಬಹಳಷ್ಟು ಅನಾಥ ಮಕ್ಕಳು ಅನಾಥಾಲಯದಲ್ಲಿ ಬೆಳೆದಿರ್ತಾರೆ. They discovered the reason many of them go into bad ways. ಅವರು ತಪ್ಪು ನಡವಳಿಕೆ ಅಥವಾ ಹವ್ಯಾಸಗಳಿಗೆ ಹೋಗೋ ಮುಖ್ಯ ಕಾರಣ ಏನಂದ್ರೆ, because when they were small there was no father or mother to hug them and show them love. ಅವರು ಚಿಕ್ಕವರಿದ್ದಾಗ ಅವರಿಗೆ ತಂದೆ ತಾಯಿ ಇರಲಿಲ್ಲ, ಅವ್ರನ್ನ ಅಪ್ಪಿ ಪ್ರೀತಿ ತೋರಿಸೋರು ಇರಲಿಲ್ಲ. We must show our love for our children. ನಮ್ಮ ಮಕ್ಕಳಿಗೆ ನಾವು ಪ್ರೀತಿಯನ್ನು ತೋರಿಸಬೇಕು. Not just with words. ನಮ್ಮ ಮಾತಿನಲ್ಲಿ ಮಾತ್ರ ಅಲ್ಲ, hug them, ಅಪ್ಕೊಳ್ಬೇಕು. Touch is a very important thing. ಮುಟ್ಟುವಂಥದ್ದು ಬಹಳ ಮುಖ್ಯವಾದದ್ದು ಮಕ್ಕಳಿಗೆ. I believe Jesus hugged his disciples. ನಾನು ನಂಬ್ತೀನಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಅಪ್ಕೊಂಡ್ರು ಅಂತ. So the other thing it says in Proverbs 22 and verse 15, Proverbs 22 ಜ್ಞಾನೋಕ್ತಿ 22 and verse 15. 15ನೇ ವಚನ. There's a foolishness bound up in the heart of a child. ಇಲ್ಲಿ ಹೇಳುತ್ತೆ, ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ. Every child. ಪ್ರತಿಯೊಂದು ಮಕ್ಕಳಿಗೆ. And the only way to drive it away is by the rod of discipline. ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು ಅಂತ ಹೇಳುತ್ತೆ. So sometimes we have to use a stick. ಕೆಲವು ಸಲ ಬೆತ್ತವನ್ನು ಉಪಯೋಗಿಸಬೇಕು. That is the last resort. We shouldn't use that first. ಬೆತ್ತವನ್ನು ಮೊದಲೇ ಉಪಯೋಗಿಸಬಾರದು, ಅದು ಕಡೆ ಸಾಧನವಾಗಿರಬೇಕು. First we speak. ಮೊದಲು ನಾವು ಮಾತಾಡ್ತೀವಿ and speak strongly. ಬಲವಾಗಿ ಮಾತಾಡ್ತೀವಿ. And then we can punish them in other ways like, okay, you can't play today, go and lie down in your bed. ಬೇರೆ ತರದಲ್ಲಿ ಶಿಕ್ಷಿಸಬಹುದು, ನೀನು ಆಟ ಆಡಬೇಡ ಇವತ್ತು, ಹೋಗಿ ಮಲ್ಕೋ ಅಂತ ಹೇಳ್ಬೋದು. Or I won't allow you to go out with your friends today.
you sit in the room. ಇಲ್ಲ ಅಂದರೆ ನೀನು ನಿನ್ನ ಜೊತೆ ಸ್ನೇಹಿತರ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬೇಡ, ನಿನ್ನ ಕೊಠಡಿಯಲ್ಲಿ ಇರು. Many ways of disciplining them like that. ಈ ಥರ ಮಾರ್ಗಗಳಿದೆ ಶಿಕ್ಷಿಸೋದಕ್ಕೆ. If it's very serious, then we use a stick or a belt or something. ಇದು ಬಹಳ ಗಂಭೀರವಾದರೆ ಅವರಿಗೆ ಒಂದು ಬೆಲ್ಟ್ ಅಥವಾ ಬೆತ್ತವನ್ನು that must be very rare. ಅದು ಬಹಳ ವಿರಳವಾಗಿರಬೇಕು. If you love to use the belt, something wrong with you. ನೀವು ಬೆಲ್ಟನ್ನು ಉಪಯೋಗಿಸೋಕ್ಕೆ ಬಹಳ ಬೇಗ ಬೆಲ್ಟನ್ನು ಉಪಯೋಗಿಸುವಂಥವ್ರಾದರೆ ಅದು ನಿಮ್ಮಲ್ಲಿ ಏನೋ ತಪ್ಪಿದೆ ಅನ್ನೋದನ್ನು ತೋರಿಸುತ್ತೆ. It's like people being put into prison. That's the last thing. ಯಾರಾದರೂ ಸೆರೆಯಲ್ಲಿ ಹಾಕುವಂಥದ್ದು ಜನರನ್ನ, ಅದು ಬಹಳ ಕಡೆಯ ಸಾಧನೆ. It's needed sometimes. ಕೆಲವು ಸಲ ಅದರ ಅವಶ್ಯಕತೆ ಇದೆ. But you know, this is Old Testament, Proverbs 22. ಜ್ಞಾನೋಕ್ತಿ 22 ಹಳೆ ಒಡಂಬಡಿಕೆ. They didn't have the Holy Spirit then. ಆವಾಗ ಪವಿತ್ರಾತ್ಮನ ಇರಲಿಲ್ಲ. So now that we have the Holy Spirit's help to bring up our children, ನಮಗೆ ಇವಾಗ ಪವಿತ್ರಾತ್ಮನ ಸಹಾಯವಿರೋದ್ರಿಂದ ಮಕ್ಕಳನ್ನ ಬೆಳೆಸಲಿಕ್ಕೆ this rod was still needed, but not as much as when there was no Holy Spirit. ಬೆತ್ತದ ಅವಶ್ಯಕತೆ ಇದೆ, ಆದರೆ ಪವಿತ್ರಾತ್ಮನಿರೋದ್ರಿಂದ ಅಷ್ಟು ಅವಶ್ಯಕತೆ ಇದೆ. So we must pray more. ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕು. I'll give you one example from my... See, once the children grow older, they must know more that we love them. ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಮಕ್ಕಳು ಬೆಳೆದಂತೆ ಅವರಿಗೆ ಹೆಚ್ಚು ಪ್ರೀತಿಸಬೇಕು. So I'll tell you a little story of one of my sons. ನಾನು ಒಬ್ಬ ಮಗನ ಒಂದು ಕಥೆಯನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. I think he was 12th standard, maybe 17-18 years old. 17-18 ವರ್ಷ 12ನೇ ತರಗತಿನಲ್ಲಿದ್ದ ಅನಿಸುತ್ತೆ. And he was selected to play for the school in the cricket team. ಕ್ರಿಕೆಟ್ ತಂಡದಲ್ಲಿ ಸ್ಕೂಲ್ನಲ್ಲಿ ಅವನು ಆಡಲಿಕ್ಕೆ ಆಯ್ಕೆಯಾಗಿದ್ದನು. I'm happy about that because I'm glad my children study and play games also. It's quite okay. ನನಗೆ ಭಾಳ ಸಂತೋಷ, ಮಕ್ಕಳು ಓದ್ತಾರೆ ಹಾಗೆ ಆಟ ಕೂಡ ಆಡ್ತಾರೆ, ಅದು ಬಹಳ ಇಷ್ಟ ನನಗೆ. But he did not know that. ಅದು ಅವನಿಗೆ ಗೊತ್ತಿರಲಿಲ್ಲ. He thought I will not allow him to go and play cricket. ಅವನು ಅನ್ಕೊಂಡ ನಾನು ಅನುಮತಿಸೋದಿಲ್ಲ ಅವನು ಹೋಗಿ ಆಡಲಿಕ್ಕೆ ಅಂತ ಅನ್ಕೊಂಡ. So one day when they had the cricket match, ಒಂದು ದಿವಸ it was a school day. ಸ್ಕೂಲ್ ಡೇನಲ್ಲಿ ಒಂದು ಕ್ರಿಕೆಟ್ ಪಂದ್ಯ ಇತ್ತು. He dressed up in a school uniform. ಸ್ಕೂಲ್ ಯೂನಿಫಾರ್ಮ್ನ ಹಾಕೊಂಡ. And put his cricket clothes inside his bag. ಕ್ರಿಕೆಟ್ ಬಟ್ಟೆಗಳನ್ನೆಲ್ಲ ಬ್ಯಾಗ್ನಲ್ಲಿ ಅವನು ಚೀಲದಲ್ಲಿ ಇಟ್ಕೊಂಡು went as if he was going to school. ಅವನು ಶಾಲೆಗೆ ಹೋಗೋ ಹಾಗೆ ಹೋಗ್ಬಿಟ್ಟ. But I'm not so stupid. I found out after some time. ನಾನು ಅಷ್ಟು ಮೂರ್ಖನಲ್ಲ, ಸ್ವಲ್ಪ ಸಮಯದ ನಂತರ ನನಗೆ ಗೊತ್ತಾಯ್ತು he has gone to play cricket. ಅವನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದಾನೆ ಅಂತ. I was not against it. ನಾನು ಅದಕ್ಕೆ ವಿರೋಧವಾಗಿರಲಿಲ್ಲ. It's not a bad habit. I think it's good our children play some games. ನಮ್ಮ ಮಕ್ಕಳು ಆಟಗಳನ್ನು ಆಡೋದು ಬಹಳ ಒಳ್ಳೆಯದು. So he did not know that. ಆದರೆ ಅವನಿಗೆ ಅದು ಗೊತ್ತಿರಲಿಲ್ಲ. But by the time he came back and he saw my face, he knew I have found out. ಅವನು ಅಲ್ಲಿಂದ ಹಿಂದೆ ಬಂದಾಗ ನನ್ನ ಮುಖ ನೋಡಿದ ತಕ್ಷಣ ಅವನಿಗೆ ಗೊತ್ತಾಯ್ತು, ನಾನು ಕಂಡಿಡ್ಕೊಂಡು ಗೊತ್ತಾಗಿದೆ ನನಗೆ ಅಂತ. So I said, okay, let's go into the other room. ಅಲ್ಲಿ ಒಂದು ಕೊಠಡಿಗೆ ಹೋಗೋಣ ಅಂತ ಹೇಳಿದೆ. And went to the other room, was two of us. ನಾವು ಇಬ್ಬರೇನೆ ಒಂದು ಕೋಣೆಗೆ ಹೋಗಿದ್ವಿ. I said, let's kneel down now. ನಾವು ಇಲ್ಲಿ ಮೊಣಕಾಲು ಹಾಕೋಣ. And we'll pray. ಪ್ರಾರ್ಥಿಸೋಣ. And this is what I prayed. ನಾನು ಇದನ್ನ ಪ್ರಾರ್ಥಿಸಿದೆ. I said, Lord Jesus, ಕರ್ತನಾದ ಯೇಸುವೇ, please show me where I have failed as a father. ನಾನು ತಂದೆಯಾಗಿ ಎಲ್ಲಿ ಸೋತಿದ್ದೀನಿ ಅನ್ನೋದು ನನಗೆ ತೋರಿಸ್ಕೊಡು. That my son has to try and fool me in something so simple as this. ನನ್ನ ಮಗನು ನನಗೆ ಈ ಥರ ಚಿಕ್ಕ ವಿಷಯದಲ್ಲಿ ನನಗೆ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. Help me to be a better father. ನಾನು ಒಳ್ಳೆಯ ತಂದೆ ಆಗಿರ್ಲಿಕ್ಕೆ ನನಗೆ ಸಹಾಯ ಮಾಡಿ. And I put my arms around him. ಅವನ ಹೆಗಲ ಮೇಲೆ ಕೈ ಹಾಕಿದೆ. And I said, that's all, son, you can go. ಅಷ್ಟೇ, ನೀನು ಹೋಗ್ಬೋದು ಅಂತ ಹೇಳಿ. That's all, finished. ಅಷ್ಟೇ, ಮುಗೀತು. I would not discipline my children with stick or anything after they are 12 years old. 12 ವರ್ಷದ ನಂತರ ಅವರಿಗೆ ಬೆತ್ತ ಹಿಡಿದವರು ಶಿಕ್ಷಿಸೋದಿಲ್ಲ. But I had used the stick on that boy before he was 12. 12 ವರ್ಷದ ಮೊದಲು ನಾನು ಬೆತ್ತವನ್ನು ಉಪಯೋಗಿಸಿದ್ದೆ. But later on, this son spoke in a young people's meeting in Bangalore and said this story. ಈ ಕಥೆಯನ್ನ ಒಬ್ಬ ಯೌವನಸ್ಥ ಕೂಟದಲ್ಲಿ ಅವನು ಬಹಳ ವರ್ಷದ ನಂತರ ಅದನ್ನು ಹೇಳಿದನು. And he said, that helped me more than all the sticks my father gave me. ಆ ಒಂದು ದಿವಸದ ಪ್ರಾರ್ಥನೆ ನನಗೆ ಎಷ್ಟು ಪ್ರಯೋಜನ ಆಯಿತು ಅಂದರೆ ಎಲ್ಲ ಒಂದು ನಾನು ಶಿಕ್ಷೆಗಿಂತ ಅದು ಹೆಚ್ಚಾಗಿ ಪ್ರಯೋಜನ ಆಯಿತು ಅಂತ ಹೇಳಿ. So I'm telling you that sometimes you can win your child's heart with love more than with a belt or a stick. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಯಿಂದ ಗೆದ್ಕೊಳ್ಬೋದು ಬೆತ್ತದಕ್ಕಿಂತ. You don't believe me, you try it. ನೀವು ಅದು ನಂಬಿಲ್ಲ ಅಂದರೆ ಪ್ರಯತ್ನ ಮಾಡಿ ನೋಡಿ. See, what did the father do to the prodigal son when he came back? ತಂದೆ ಏನು ಮಾಡಿದನೋ ಆ ದುಂದುಗಾರನ ಮಗನು
ಹಿಂದೆ ಬಂದಾಗ Did he have a stick saying, how why you went away for so long? ಅವನು ಬೆತ್ತ ಹಿಡಿದು ಹೇಳದ್ನ ನೀನು ಯಾಕೆ ಇಷ್ಟು ದಿವಸ ಹೋಗ್ಬಿಟ್ಟೆ ಅಂತ He ಇಲ್ಲ, hugged him and made a feast for him. ಅವನನ್ನ ಅಪ್ಪಿಕೊಂಡನು, ಔತಣ ಕೂಟವನ್ನು That ಕೊಟ್ಟನು. is a picture of God. ಅದು ದೇವರ ಚಿತ್ರಣವಾಗಿದೆ. So ಇವಾಗ when your children get older, that's the way to help them. ಮಕ್ಕಳು ದೊಡ್ಡವರಾಗ್ತಾ ಹಾಗೆ ಸಹಾಯ ಮಾಡಿ. When they're small, we have to be strict with them. You have to obey parents, honor parents. ಚಿಕ್ಕವರಿದ್ದಾಗ ಅವರಿಗೆ ಖಂಡಿತವಾಗಿರಬೇಕು, ಮತ್ತೆ ಅವ್ರ ತಂದೆ ತಾಯಿಗೆ ವಿಧೇಯರಾಗೋ ಥರ ಕಲಿಸ್ಬೇಕು. So all of you got children, I pray that they will all grow up to be a blessing in this church. ನೀವು ಮಕ್ಕಳಿರುವಂಥವ್ರು ಅವರೆಲ್ಲ ಮಕ್ಕಳೆಲ್ಲ ಬೆಳೆದು ಸಭೆಯಲ್ಲಿ ಆಶೀರ್ವಾದ ಇರ್ತಾರೆ ಅಂತ ನಾನು ಬಯಸ್ತೇನೆ. Amen. So let's pray for these 3 children. ಈ 3 ಮಕ್ಕಳಿಗಾಗಿ ಪ್ರಾರ್ಥಿಸೋಣ.